ಜೆಡಿಎಸ್ನಲ್ಲಿ ಇತರರು ಸಿಎಂ ಆಗೋದನ್ನ ತಪ್ಪಿಸಿದ್ದಾರೋ? ಜೆಡಿಎಸ್ ಫ್ಯಾಮಿಲಿ ಪಾರ್ಟಿ ಅಂತ ಗುರುತಿಸಿಕೊಂಡಿದ್ದೇಕೆ? ಬೇರೆಯವರದ್ದು ಸ್ವಾರ್ಥ, ಇವರದ್ದು ಲೋಕ ಕಲ್ಯಾಣವಾ? ರಾಜಕಾರಣಿಗಳೇ ಹಾಗೆ ತಮ್ಮ ತಟ್ಟೆಯಲ್ಲಿ ಹೆಗ್ನ ಬಿದ್ದಿದ್ರು ಇತರರ ತಟ್ಟೆಗಳಲ್ಲಿ ಬಿದ್ದಿರೋ ನೊಣಗಳನ್ನು ತೋರಿಸುತ್ತಾ ಕಾಲ ಕಳೆಯುತ್ತಿರುತ್ತಾರೆ. ಅದೇ ರೀತಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರನ್ನ ಟೀಕಿಸಬೇಕಾದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಟಾರೆ. ಆದ್ರೆ ಇವರ ಪಕ್ಷದಲ್ಲಿನ ಹುಳುಕುಗಳ ಬಗ್ಗೆ ಹೇಳುವಾಗ ತೇಲಿಸಿ ಬಿಡ್ತಾರೆ. ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಲಿತರು ಸಿಎಂ ಆಗೋದನ್ನು ತಪ್ಪಿಸಿದ್ದೆ ಸಿದ್ದರಾಮಯ್ಯ ಅಂತ ಹೇಳೋ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಹೊಸ ಬಾಂಬ್ ಅನ್ನ ಹಾಕಿದ್ರು. ಹಾಗಾದ್ರೆ ಜೆಡಿಎಸ್ ನಲ್ಲಿ ಇತರರು ಸಿಎಂ ಆಗೋದನ್ನ ತಪ್ಪಿಸಿದ್ದಾರೋ? ಜೆಡಿಎಸ್ ಫ್ಯಾಮಿಲಿ ಪಾರ್ಟಿ ಅನ್ನೋ ಹಣೆಪಟ್ಟಿಯನ್ನ ಕಟ್ಕೊಂಡಿದ್ದೇಕೆ? ಬೇರೆಯವರದ್ದು ಸ್ವಾರ್ಥ, ದಳಪತಿಗಳದ್ದು ಲೋಕ ಕಲ್ಯಾಣವಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಟ್ಟೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ ನಡೀತಾ ಇದೆ. ಸಿದ್ದರಾಮಯ್ಯ ಸೀಟನ್ನ ಬಿಟ್ಟುಕೊಡೋ ಸೀನೆ ಇಲ್ಲ ಅಂತಿದ್ದಾರೆ. ಅತ್ತ ಡಿ.ಕೆ. ಶಿವಕುಮಾರ್ ಬೇಕೇ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಈ ನಡುವೆ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಕೂಡ ಇದ್ದಿದ್ದು ಟ್ರಯಾಂಗಲ್ ವಾರ್ ಶುರುವಾಗಿದೆ. ಇದೇ ವಿಚಾರದಲ್ಲಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಕಮಲದಳ ಪಕ್ಷಗಳು ತಮ್ಮದೇ ಆದ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇವೆ. ಅದರಲ್ಲೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು, ದಲಿತರು ಸಿಎಂ ಆಗೋದನ್ನ ತಪ್ಪಿಸಿದ್ದೆ ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪರಮೇಶ್ವರ್ ಯಾವತ್ತೋ ಸಿಎಂ ಬೇಕಿತ್ತು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ದಿಲ್ಲಿಗೆ ಓಡಿಸಿದ್ರು. ಅಂದು ಅಧ್ಯಕ್ಷರಾಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸೋಲಿಸಿ ಮನೆಗೆ ಕಳಿಸಿ ಸಿದ್ದರಾಮಯ್ಯ ಸಿಎಂ ಆಗಿದ್ರು ಅಂತೇಳಿ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಾವು ಯಾರ ಬೆನ್ನಿಗೂ ಚೂರಿ ಹಾಕಿಲ್ಲ. ಯಾವಾಗ ದೇವೇಗೌಡರ ಬೆನ್ನಿಗೆ ಚೂರಿ ಹಾಕೋಕೆ ಹೋದ್ರು ಆಗ ಸಿದ್ದರಾಮಯ್ಯ ಮನೆಗೆ ಹೋದ್ರು. ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮಾನಸಿಕ ಅಸಮತೋಲನಕ್ಕೆ ಒಳಗಾಗಿದ್ದಾರೆ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಟೀಕಿಸಿದ್ದಾರೆ. ಸಿಎಂ ಕುರ್ಚಿ ಉಳಿಸಿಕೊಳ್ಳೋಕೆ ಯಾವ್ಯಾವುದೋ ಹೆಸರು ಹೇಳುತ್ತಿದ್ದಾರೆ. ನಾನು ಸಿಎಂ ಇದ್ದಾಗ ಕುರ್ಚಿ ಉಳಿಸಿಕೊಳ್ಳೋಕೆ ಒಕ್ಕಲಿಗರಿಗೆ ದಂಗೆ ಹೇಳಿ ಅಂದಿದ್ದ. ನಾನು ಸಮಾಜದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ರಕ್ಷಣೆ ಕೇಳಿಲ್ಲ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರ ಈ ಮಾತುಗಳನ್ನ ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡೋದಾದ್ರೆ, ದಲಿತರಿಗೆ ಸಿಎಂ ಹುದ್ದೆಯನ್ನ ತಪ್ಪಿಸಿದ್ದು ಸಿದ್ದರಾಮಯ್ಯ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ. 2013ರಲ್ಲಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರುವಾಗಲೇ ಸೋಲಿಸೋಕೆ ಸಿದ್ದರಾಮಯ್ಯ ಅದಿಗೆ ಕಾರಣವಾಗ್ತಾರೆ. ಸಿದ್ದರಾಮಯ್ಯ ಕೊರಟಗೆರೆ ಮತದಾರರ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯವಾಗುತ್ತಾ? ಅದು ಕೂಡ ಅಂದು ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಅವರನ್ನ ಸೋಲಿಸೋಕೆ ಸಿದ್ದರಾಮಯ್ಯ ಹೇಗೆ ಕಾರಣವಾಗ್ತಾರೆ? ಇದು ತಲೆಬುಡ ಇಲ್ಲದ ಲಾಜಿಕ್ ಅಲ್ವಾ? ಇನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ದಿಲ್ಲಿಗೆ ಓಡಿಸಿದ್ರು ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ಕಾಂಗ್ರೆಸ್ನ ಸೀನಿಯರ್ ಲೀಡರ್. ಅವರು ಯಾವತ್ತೂ ದಲಿತರ ಕೋಟಾದಲ್ಲಿ ಹುದ್ದೆಯನ್ನ ಕೇಳಿದವರಲ್ಲ. ತಮಗಿರೋ ಸೀನಿಯಾರಿಟಿ ಮತ್ತು ಸಿಎಂ ಹುದ್ದೆಯನ್ನ ನೋಡಿ ಸಿಎಂ ಹುದ್ದೆಯನ್ನ ಕೊಡಿ ಅಂತ ಕೇಳಿದವರು. ಇನ್ನ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ದಿಲ್ಲಿಗೆ ಕರೆಸಿಕೊಳ್ಳಿ ಅಂತೇಳಿ ಸೋನಿಯಾ ಗಾಂಧಿ ಅವರಿಗೆ ಹೇಳಿದ ತಕ್ಷಣ ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯನವರ ಮಾತನ್ನ ಕೇಳಿಬಿಡ್ತಾರ. ಪರಿಸ್ಥಿತಿಗಳು, ಸನ್ನಿವೇಶಗಳ ಪ್ರಭಾವದಿಂದಾಗಿ ಮಲ್ಲಿಕಾರ್ಜುನ್ ಖರ್ಗೆ ದಿಲ್ಲಿಗೆ ಹೋಗಬೇಕಾಯ್ತು. ಪರಿಸ್ಥಿತಿ ಹೀಗಿರುವಾಗ ಸಿದ್ದರಾಮಯ್ಯ ದಲಿತರನ್ನ ಸಿಎಂ ಆಗಲು ಬಿಟ್ಟಿಲ್ಲ ಅಂತ ಹೇಳೋದು ಎಷ್ಟು ಸರಿ? ಇನ್ನ ಇದೇ ಪ್ರಶ್ನೆಗಳನ್ನ ಜೆಡಿಎಸ್ ಕಡೆ ತಿರುಗಿಸಿ ನೋಡೋದಾದ್ರೆ, ಕಳೆದ 2.5 ದಶಕಗಳಲ್ಲಿ ಜೆಡಿಎಸ್ ಪಕ್ಷ ಎಷ್ಟು ಸಲ ಅಧಿಕಾರಕ್ಕೆ ಬಂದಿದೆ? ಜೆಡಿಎಸ್ ಅಧಿಕಾರಕ್ಕೆ ಬಂದಾಗ ಯಾವ್ಯಾವ ಜಾತಿಯವರು ಸಿಎಂ ಆಗಿದ್ದಾರೆ? ಅದ್ಯಾಕೆ ದಲಿತರನ್ನ ಜೆಡಿಎಸ್ ಪಕ್ಷ ಸಿಎಂ ಮಾಡಲಿಲ್ಲ? ಹಾಗಾದ್ರೆ ಜೆಡಿಎಸ್ ಪಕ್ಷದಲ್ಲಿ ದಲಿತರು ಸಿಎಂ ಆಗದಂತೆ ತಡೆದಿದ್ದಾರೋ? ಜೆಡಿಎಸ್ ನಲ್ಲಿ ಪದೇ ಪದೇ ಒಕ್ಕಲಿಗರೇ ಯಾಕೆ ಸಿಎಂ ಆಗ್ಬೇಕು? ಅದು ಕೂಡ ಕುಮಾರಸ್ವಾಮಿ ಅವರೇ ಯಾಕೆ ಸಿಎಂ ಆಗ್ಬೇಕು? ಇವರದ್ದು ಸ್ವಾರ್ಥ ಅಲ್ವಾ? ಇನ್ನ ನಿಖಿಲ್ ಕುಮಾರಸ್ವಾಮಿ ಸತತವಾಗಿ 3 ಚುನಾವಣೆಗಳಲ್ಲಿ ಸೋತರು. ಅವರನ್ನ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರೋದಕ್ಕೆ ಅದು ಕುಟುಂಬ ರಾಜಕಾರಣ ಅಲ್ವಾ? ನಿಖಿಲ್ ರನ್ನ ಬಿಟ್ಟು ಬೇರೆ ಅದ್ಯಾವ ಜೆಡಿಎಸ್ ಮುಖಂಡರನ್ನ 3ನೇ ಸಲ ಸೋತರು 4ನೇ ಸಲ ಗೆಲ್ಲಿಸೋದಕ್ಕೆ ಪಣ ತೊಟ್ಟಿದ್ದಾರೆ. ಇನ್ನ 2006ರಿಂದ 2007ರವರೆಗೆ ಒಟ್ಟು 20 ತಿಂಗಳ ಕಾಲ ಸಿಎಂ ಆಗಿದ್ದ ಕುಮಾರಸ್ವಾಮಿ ಅವರು ಅವತ್ತು ಲಿಂಗಾಯತ ಮುಖಂಡ ಯಡಿಯೂರಪ್ಪನವರಿಗೆ ಸಿಎಂ ಹುದ್ದೆಯನ್ನ ಬಿಟ್ಟು ಕೊಡೋದಕ್ಕೆ ನಿರಾಕರಿಸಿದ್ರು. ಇದರಿಂದ ಅವತ್ತು 2020 ಸರ್ಕಾರವೇ ಪತನವಾಗಿತ್ತು. ಹಾಗಾದ್ರೆ ಕುಮಾರಸ್ವಾಮಿ ರಾಜ್ಯದ ಲಿಂಗಾಯತರ ವಿರೋಧಿನ? ರಾಜ್ಯದಲ್ಲಿ ಲಿಂಗಾಯತರು ಸಿಎಂ ಆಗೋದನ್ನ ತಡೆದಿದ್ದು ಕುಮಾರಸ್ವಾಮಿ ಅವರು ಅಂತ ಹೇಳೋದಕ್ಕಾಗುತ್ತಾ? ಜೆಡಿಎಸ್ ಪಕ್ಷ ಇದುವರೆಗೂ ಒಂದೇ ಒಂದು ಸಲವೂ ಲಿಂಗಾಯತರು, ದಲಿತರು ಮತ್ತು ಇತರೆ ಸಣ್ಣ ಸಮುದಾಯಗಳ ನಾಯಕರನ್ನ ಅದ್ಯಾಕೆ ಸಿಎಂ ಮಾಡಲಿಲ್ಲ? ಮಾಡೋದು ಕೂಡ ಇಲ್ಲ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.